ಇವತ್ತು ಮಹಾಶಿವರಾತ್ರಿ. ರಾಜ್ಯದೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಇದೆ. ಬೆಂಗಳೂರಿನ ಗವಿ ಗಂಗಾಧರನಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗ್ತದೆ. ಇವತ್ತು ಶಿವನ ಈಶ್ವರನ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರ. ರಾತ್ರಿ ಇಡೀ ಕ್ಯೂನಲ್ಲಿ ನಿಂತ್ಕೊಂಡು ದೇವರ ದರ್ಶನವನ್ನ ಮಾಡುವಂಥದ್ದು ನೋಡ್ತೀವಿ ಇವತ್ತೆಲ್ಲವೂ ಕೂಡ. ಇನ್ನು ಗವಿ ಗಂಗಾಧರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ದೇವರ ದರ್ಶನಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಗವಿ ಗಂಗಾಧರೇಶ್ವರನಿಗೆ ರುದ್ರಾಭಿಷೇಕ ಕ್ಷೀರಾಭಿಷೇಕವನ್ನ ಮಾಡಲಾಗ್ತಾ ಇದೆ. ನಾಳೆ ಮುಂಜಾನೆ 4 ಗಂಟೆಯವರೆಗೂ ಕೂಡ ದೇಗುಲ ಓಪನ್ ಇರುತ್ತೆ. ಜಾಗರಣೆ ಮಾಡುವಂಥವ್ರಿಗೆ ದೇಗುಲದಲ್ಲಿ ಭಜನೆಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಸೊ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಹೋಗ್ತಾ ಇದ್ದಾರೆ, ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಿಂಗೆ ಆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ವಿ. ಇವತ್ತು ರಜಾ ಬೇರೆ, ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ. ಸೊ ಹೀಗಾಗಿ ಈಶ್ವರನ ಮತ್ತು ಶಿವನ ದೇವಸ್ಥಾನಗಳಿಗೆ ಭಕ್ತರು ಹೋಗ್ತಾ ಇದ್ದಾರೆ, ದರ್ಶನವನ್ನ ಪಡಿತಾ ಇದ್ದಾರೆ. ಗವಿ ಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ಈ ಮಾಘ ಮಾಸದ ಶಿವರಾತ್ರಿ ಬಹಳ ವಿಶೇಷವಾಗಿದೆ. 144 ವರ್ಷಗಳ ನಂತರ ಬಂದಂತಹ ಒಂದು ಸಂಗಮ. ಇವತ್ತು ತ್ರಿವೇಣಿ ಸಂಗಮದಲ್ಲಿ ಬಹಳ ಕೋಟ್ಯಾಂತರ ಜನಗಳು ಸ್ನಾನ ಮಾಡಿ ತಮ್ಮ ಪೂರ್ವ ಜನ್ಮ ಉತ್ತರ ಜನ್ಮದ 2 ಪಾಪಗಳನ್ನು ಕಳ್ಕೊಳ್ಳುವಂಥ ವೈಶಿಷ್ಟ್ಯವಾದ ದಿನ ಇವತ್ತು. ಈ ಶಿವರಾತ್ರಿಗೆ ಪ್ರಯಾಗದಲ್ಲಿ ಏನು ತೀರ್ಥಕ್ಷೇತ್ರದ ಸ್ನಾನ ಆಗ್ತಿದೆ ಅದು ಇವತ್ತು ಕಡೆ ಆಗುತ್ತೆ. ಆ ತೀರ್ಥಕ್ಷೇತ್ರದಲ್ಲಿ ಮುಖ್ಯವಾದ ತೀರ್ಥವೇ ಗಂಗೆ. ಆ ಗಂಗೆಯನ್ನು ಧರಿಸಿರೋನೇ ಗಂಗಾಧರೇಶ್ವರ. ಆದ್ದರಿಂದ ಈ ಗಂಗಾಧರೇಶ್ವರನ ದರ್ಶನದಲ್ಲಿ ಇವತ್ತೇನು ದರ್ಶನ ಮಾಡ್ತೀವಿ, ಈ ದರ್ಶನ ಆ ಗಂಗಾ ತೀರದಲ್ಲಿ ನಮ್ಮ ಸ್ನಾನ ಮಾಡಿದಷ್ಟು ಪುಣ್ಯ ಇಲ್ಲಿ ಬರುತ್ತೆ ಅಂತೇಳಿ ಭಾಳ ವಿಶೇಷವಾಗಿದೆ. ಬೆಳಗ್ಗೆ 4 ಗಂಟೆಯಿಂದ ಅಭಿಷೇಕಗಳು ಸ್ವಾಮಿಗೆ ನಡೀತಾ ಇದೆ. ನಾಳೆ ಬೆಳಗ್ಗೆ 4 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಅಭಿಷೇಕ ಆಗ್ತಾ ಇರುತ್ತೆ. 4:15 ಗಂಟೆಗೆ ಮಹಾಭಿಷೇಕ ಮಾಡಿ ಸ್ವಾಮಿಗೆ ವಿಶೇಷವಾದ ಅಲಂಕಾರ ಮಾಡಿ 12 ಗಂಟೆವರೆಗೂ ಎಲ್ಲರಿಗೂ ದರ್ಶನದ ಭಾಗ್ಯ ನಡೆಯುತ್ತೆ. ಕ್ಷೀರೋದ್ಧಾರಣವ ಸಂಭವ, ಸ್ವಾಮಿಗೆ ಕ್ಷೀರಾಭಿಷೇಕ ನಡೀತಾನೆ ಇರುತ್ತೆ. ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ವೈಕುಂಠ ಏಕಾದಶಿ ದಿನ ಮಹಾವಿಷ್ಣುವಿಗೆ ವಜ್ರಾಭರಣಗಳು ಹಾಕಿ ನಿಲ್ಲಿಸ್ಬಿಡ್ತಾರೆ. ಈಗ ಈಶ್ವರನಿಗೆ ದಿನಾ ಅಭಿಷೇಕ ಮಾಡಿ 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 ಸಾಯಂಕಾಲದವರೆಗೂ. ಅಭಿಷೇಕದ ನಂತರ ಸ್ವಾಮಿಯನ್ನು ಯಾರು ದರ್ಶನ ಮಾಡ್ತಾರೆ, ಅಭಿಷೇಕ ಕಾಲದಲ್ಲಿ ಯಾರು ದರ್ಶನ ಮಾಡ್ತಾರೆ, ಗಂಗಾ ತೀರ್ಥದಲ್ಲಿ ಮಿಂದಷ್ಟು ಪುಣ್ಯ ಇವತ್ತು ಲಭ್ಯವಾಗುತ್ತೆ. ಇನ್ನು ಗವಿ ಗಂಗಾಧರೇಶ್ವರ ದೇಗುಲದಿಂದ ನಮ್ಮ ಪ್ರತಿನಿಧಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಭಕ್ತರು ಬರ್ತಾ ಇರುವಂತ ವಿಚಾರ, ಅವರನ್ನ ಮಾತನಾಡಿಸಿದ್ದಾರೆ. ಯಾವ ರೀತಿಯ ಪೂಜೆ ಪುನಸ್ಕಾರಗಳನ್ನ ಕೂಡ ಆ ದೇವಸ್ಥಾನದಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ವಿವರಿಸಿದ್ದಾರೆ. ನೋಡೋಣ. ಇಂದು ಎಲ್ಲೆಡೆ ಮಹಾಶಿವರಾತ್ರಿ ಹಬ್ಬವನ್ನು ಬಹಳ ಭಕ್ತಿಭಾವದಿಂದ ಆಚರಣೆ ಮಾಡಲಾಗ್ತಿದೆ. ಬೆಂಗಳೂರಿನಲ್ಲೂ ಕೂಡ ಮುಂಜಾನೆಯಿಂದಲೇ ಎಲ್ಲ ನಗರದ ದೇಗುಲಗಳಲ್ಲಿ ವಿಶೇಷ ಪೂಜೆನ ಮಾಡಲಾಗ್ತಿದೆ. ಹಾಗೆಯೇ ನಾನೀಗ ಇತಿಹಾಸ ಪ್ರಸಿದ್ಧ ಗವಿಗಂಗಾಧರೇಶ್ವರ ದೇಗುಲದಲ್ಲಿದ್ದೀನಿ. ಸದ್ಯಕ್ಕೆ ಹೊರಾಂಗಣದಲ್ಲಿ ನೀವು ನೋಡ್ತಿದ್ದೀರಾ, ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ಜನರು ಒಂದು ದೇವರ ಒಂದು ದರ್ಶನವನ್ನು ಮಾಡ್ತಿದ್ದಾರೆ. ಗಂಗಾಧರನ ಒಂದು ದರ್ಶನ ಮಾಡಿ ಒಂದು ಪುನೀತರಾಗ್ತಿದ್ದಾರೆ. ಇವತ್ತು ಮಹಾಶಿವರಾತ್ರಿ ಹಬ್ಬ ಇರೋದ್ರಿಂದ ಅನೇಕರು ಉಪವಾಸ ವ್ರತವನ್ನು ಆಚರಿಸ್ತಾರೆ. ಹಾಗೆಯೇ ರಾತ್ರಿ ಜಾಗರಣೆ ಕೂಡ ಇರ್ತಾರೆ. ಸೊ ಇದನ್ನು ಮಾಡೋದ್ರಿಂದ ಶಿವ ನಮಗೆ ಒಲಿತಾನೆ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನು ಕೂಡ ನೀಗಿಸ್ತಾನೆ ಅನ್ನುವಂತಹ ಒಂದು ನಂಬಿಕೆಯೂ ಕೂಡ ಭಕ್ತರಲ್ಲಿ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಮಹಾಶಿವರಾತ್ರಿ ಹಬ್ಬವನ್ನು ತುಂಬನೇ ಭಕ್ತಿ ಭಾವದಿಂದ ಆಚರಣೆ ಮಾಡಲಾಗ್ತಿದೆ. ಈ ದೇಗುಲದಲ್ಲೂ ಕೂಡ ಮುಂಜಾನೆ 4 ಗಂಟೆಯಿಂದಲೇ ಗಂಗಾಧರನಿಗೆ ಒಂದು ವಿಶೇಷ ಪೂಜೆನ ಮಾಡಲಾಗಿದೆ. ಹಾಗೆಯೇ ಇಡೀ ದಿನ ಅಂದರೆ ಇವತ್ತು ಬೆಳಗ್ಗೆ ಮುಂಜಾನೆ 4 ಗಂಟೆಯಿಂದ ನಾಳೆ ಮುಂಜಾನೆ 4 ಗಂಟೆವರೆಗೂ ಕೂಡ ನಿರಂತರವಾಗಿ ಆ ಒಂದು ಶಿವನಿಗೆ ಆ ಒಂದು ಕ್ಷೀರಾಭಿಷೇಕವನ್ನು ಕೂಡ ಮಾಡಲಾಗುತ್ತದೆ. ಹಾಗೆಯೇ ಏನು ಬರುವಂತಹ ಭಕ್ತರಿಗೆ ನಾಳೆ ಬೆಳಗ್ಗೆ 4 ಗಂಟೆವರೆಗೂ ಕೂಡ ಎಲ್ಲ ರೀತಿಯಂತಹ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಿದೆ. ಅದಾದಂತಹ ಬಳಿಕ 4:15ಗೆ ಅಲಂಕಾರವನ್ನು ಮಾಡಿ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಮತ್ತೆ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. 12 ಗಂಟೆ ನಂತರ ಒಂದು ದೇಗುಲವನ್ನು ಕೂಡ ಬಂದ್ ಮಾಡಲಾಗುತ್ತೆ. ಸೊ ಅಲ್ಲಿಯವರೆಗೂ ಕೂಡ ನಿರಂತರವಾಗಿ ಜನರು ಬರೋದ್ರಿಂದ ಎಲ್ರಿಗೂ ಕೂಡ ಒಂದು ಕ್ಯೂ ಸಿಸ್ಟಮ್ ಅನ್ನ ಇಲ್ಲಿ ಮಾಡಲಾಗಿರುವಂಥದ್ದು. ಬ್ಯಾರಿಕೇಡ್ಗಳನ್ನ ಹಾಕಿ ಯಾವುದೇ ರೀತಿಯಾದಂತಹ ಒಂದು ಗೊಂದಲ ಆಗುವಂಥದ್ದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗೆಯೇ ಜಾಗರಣೆ ಕೂಡ ಅನೇಕ ಭಕ್ತರು ಇರ್ತಾರೆ. ಆ ಒಂದು ಭಕ್ತರಿಗೆ ಹೊರಾಂಗಣದಲ್ಲಿ ಬಂದು ಭಜನೆ ಮಾಡುವಂಥದ್ದಿರ್ಬೋದು ಅಥವಾ ನಾಮವನ್ನ ಪಠಣೆ ಮಾಡುವಂಥದ್ದಿರ್ಬೋದು, ಈ ರೀತಿಯಾಗಿ ಮಾಡಿ ಜಾಗರಣೆ ಮಾಡೋದಕ್ಕೂ ಕೂಡ ಒಂದು ದೇಗುಲದ ಆಡಳಿತ ಮಂಡಳಿಯಿಂದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಸೊ ಹೀಗಾಗಿಯೇ ಗವಿಗ
ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಮುಂಜಾನೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವರ ಒಂದು ದರ್ಶನವನ್ನ ಕೂಡ ಮಾಡ್ತಿರುವಂಥದ್ದು. ಹಾಗೆಯೇ ಆ ದೇವರಿಗೆ ಒಂದು ಹಾಲನ್ನು ತಂದು ಕೊಡ್ತಾರೆ. ಅದೇ ಹಾಲನ್ನು ಕೂಡ ಒಂದು ದೇವರಿಗೆ ಅಭಿಷೇಕವನ್ನು ಕೂಡ ಮಾಡಲಾಗುತ್ತೆ. ಹಾಗೆಯೇ ಬರುವಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ ಕೂಡ ಒಂದು ದೇಗುಲದಿಂದ ಮಾಡಲಾಗ್ತಿದೆ. ಸೊ ಒಟ್ಟಾರೆಯಾಗಿ ಇವತ್ತಿನ ಒಂದು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ದೇಗುಲದಲ್ಲಿ ಕಾಣ್ತಿದೆ. ಭಕ್ತರು ಕೂಡ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಒಂದು ಶಿವನ ಒಂದು ದರ್ಶನವನ್ನ ಕೂಡ ಮಾಡಲಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೊಂಡಯ್ಯ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.